ಒಳ್ಳೆಯವರಿಗೆ ಯಾವಾಗಲೂ ಯಾಕೆ ಕೆಟ್ಟದೇ ಆಗುತ್ತದೆ? ಎಲ್ಲದಕ್ಕೂ ಇಲ್ಲಿದೆ ಉತ್ತರ. ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಬುದ್ಧನ ಜೀವನದಲ್ಲಿ ನಡೆದ ಈ ಕಥೆ ನೆಮ್ಮದಿಯಾಗಿ ಜೀವನ ನಡೆಸಬೇಕು ಎಂದುಕೊಳ್ಳುವವರಿಗೆ ಬಹಳ ಮುಖ್ಯವಾದ ಪಾಠವನ್ನು ಹೇಳಿಕೊಡುತ್ತದೆ. ಆದರೆ ಕೆಲವು ಜನರು ಆ ವ್ಯಕ್ತಿಯ ಶಾಂತ ಸ್ವಭಾವದ ಪ್ರಯೋಜನವನ್ನು ಹೆಚ್ಚಾಗಿ ಪಡೆಯುವ ಪ್ರಯತ್ನ ಮಾಡುತ್ತಾರೆ. ಈ ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ. ಒಂದಾನೊಂದು ಕಾಲದಲ್ಲಿ ಗೌತಮ ಬುದ್ಧ ತಮ್ಮ ಶಿಷ್ಯಂದಿರ ಜೊತೆಗೆ ಕುಳಿತಿದ್ದರು. ಅದೇ ಸಮಯದಲ್ಲಿ ಮಹಾರಾಜ ಅಜಾತಶತ್ರು ಗೌತಮ ಬುದ್ಧ ಇರುವಲ್ಲಿಗೆ ಬಂದರು. ಗುರುಗಳೇ, ನಾನು ನಿಮ್ಮ ಹಿಂಬಾಲಕನಾದ ಬಳಿಕ ಎಲ್ಲರೂ ನನ್ನ ತಾಳ್ಮೆಯ ಅನಗತ್ಯ ಅನುಕೂಲ ಪಡೆದುಕೊಳ್ಳುತ್ತಿದ್ದಾರೆ. ನಾನು ನಿಮ್ಮ ಹಿಂಬಾಲಕನಾಗುವ ಮೊದಲು ಬಹಳ ಕ್ರೂರಿಯಾಗಿದ್ದೆ. ಎಲ್ಲರೂ ನನ್ನನ್ನು ಕಂಡರೆ ಭಯಪಡುತ್ತಿದ್ದರು. ಆಗ ನಾನು ಯಾರಿಗಾದರೂ ಮರಣದಂಡನೆ ವಿಧಿಸಲು ಹಿಂದೆ ಮುಂದೆ ಯೋಚನೆ ಮಾಡುತ್ತಿರಲಿಲ್ಲ. ಆದರೆ ನಿಮ್ಮ ಹಿಂಬಾಲಕನಾದ ಬಳಿಕ ಯಾರಿಗೂ ಶಿಕ್ಷೆ ಕೊಡಬೇಕು ಅನ್ನಿಸುವುದಿಲ್ಲ. ನನಗೆ ಕೋಪ ಕೂಡ ಬರುತ್ತಿಲ್ಲ. ನಾನು ತುಂಬ ನೆಮ್ಮದಿಯಾಗಿದ್ದೇನೆ. ಎಲ್ಲರನ್ನೂ ಸಹಾನುಭೂತಿಯಿಂದ ನೋಡುತ್ತೇನೆ. ಆದರೆ ಕೆಲವರು ನನ್ನ ತಾಳ್ಮೆಯ ಸ್ವಭಾವದ ಅನಗತ್ಯ ಅನುಕೂಲ ಪಡೆದುಕೊಳ್ಳುತ್ತಿದ್ದಾರೆ. ಇದರಿಂದ ನನ್ನ ರಾಜ್ಯದ ಜನರು ಸಹ ಯಾವುದೋ ಒಂದು ರೀತಿಯ ಅಪಾಯದಲ್ಲಿ ಸಿಲುಕಿಕೊಂಡಿದ್ದಾರೆ ಎಂದು ನನಗೆ ಅನ್ನಿಸುತ್ತಿದೆ. ಇದರಿಂದಾಗಿ ನನ್ನ ರಾಜ್ಯದ ಆಡಳಿತದಲ್ಲಿ ನಾನು ತುಂಬ ಕಷ್ಟ ಅನುಭವಿಸಿದ್ದೇನೆ. ನಾನೀಗ ಏನು ಮಾಡಬೇಕೆಂದು ದಯವಿಟ್ಟು ಹೇಳಿ ಎಂದು ಬುದ್ಧರಲ್ಲಿ ಕೇಳಿಕೊಳ್ಳುತ್ತಾರೆ. ಮಹಾರಾಜ ಬುದ್ಧರು ಈ ಮಾತುಗಳನ್ನು ಕೇಳಿ ಅವರಿಗಾಗಿ ಒಂದು ಕತೆ ಹೇಳುತ್ತಾರೆ. ಆ ಕತೆ ಹೀಗಿತ್ತು. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಮರದ ಕೆಳಗಿರುವ ಬಿಲದಲ್ಲಿ ಒಂದು ವಿಷಪೂರಿತ ಹಾವು ವಾಸವಾಗಿತ್ತು. ಆ ಮರವು ಹಳ್ಳಿಯ ಒಂದು ಬಯಲಿನ ಮೂಲೆಯಲ್ಲಿತ್ತು. ಒಂದು ಸಣ್ಣ ಪ್ರಚೋದನೆಯಾದರೂ ಸಹ ಆ ಹಾವು ಜನರ ಮೇಲೆ ದಾಳಿ ಮಾಡುತ್ತಿತ್ತು. ಹಾವು ಕಚ್ಚಿದ ಕಾರಣ ಹಲವು ಜನರು ಸಾವನ್ನಪ್ಪಿದರು. ಹಾವು ಇದೆ ಎನ್ನುವ ಭಯದಿಂದ ಜನರು ಆ ಮರದ ಬಳಿಗೆ ಹೋಗಲು ಹೆದರುತ್ತಿದ್ದರು. ಒಂದು ದಿನ ಒಬ್ಬ ಸನ್ಯಾಸಿ ಆ ಊರನ್ನು ದಾಟಿ ಹೋಗುವಾಗ ಈ ಸುಂದರವಾದ ಮರವನ್ನು ಕಂಡರು. ಅಲ್ಲಿಂದ ಮುಂದಕ್ಕೆ ಹೋಗುವ ಮೊದಲು ಮರದ ಕೆಳಗೆ ಕುಳಿತು ಧ್ಯಾನ ಮಾಡಬೇಕು ಎಂದು ನಿರ್ಧಾರ ಮಾಡಿದರು. ತಮ್ಮ ಹಸುಗಳನ್ನು ಹಳ್ಳಿಗೆ ಕರೆದೊಯ್ಯುತ್ತಿದ್ದ ಜನರು ಸನ್ಯಾಸಿಯನ್ನು ನೋಡಿ ಆ ಮರದ ಬಳಿ ಹಾವು ಇರುವ ಬಗ್ಗೆ ಸನ್ಯಾಸಿಯವರಿಗೆ ಎಚ್ಚರಿಕೆ ನೀಡಿದರು. ಆ ಹಾವು ಬಹಳ ಅಪಾಯಕಾರಿಯಾಗಿದೆ. ಯಾರೇ ಅದರ ಬಳಿ ಹೋದರೂ ಅವರನ್ನು ಕಚ್ಚಿಬಿಡುತ್ತದೆ ಎಂದು ಹಳ್ಳಿಯ ಜನರು ಹೇಳುತ್ತಾರೆ. ಆದರೆ ಸನ್ಯಾಸಿ ಅವರ ಮಾತಿಗೆ ಸಣ್ಣದಾಗಿ ನಕ್ಕು ಮರದ ಕಡೆಗೆ ನಡೆದು ಹೋಗುತ್ತಾರೆ. ಸನ್ಯಾಸಿ ಮರದ ಕೆಳಗೆ ಕುಳಿತು ಧ್ಯಾನ ಶುರು ಮಾಡುವಾಗ ತನ್ನ ಜಾಗದಿಂದ ಕೋಪದಿಂದ ಬುಸುಗುಟ್ಟುತ್ತಾ ಬಂದ ಹಾವು ಸನ್ಯಾಸಿಯನ್ನು ಕಚ್ಚಲು ಸಿದ್ಧವಾಗಿ ನಿಂತಿತು. ಸನ್ಯಾಸಿಯು ಹಾವಿನ ಕಣ್ಣನ್ನು ನೇರವಾಗಿ ನೋಡುತ್ತಾ ಒಂದು ಮಂತ್ರವನ್ನು ಹೇಳಿದರು. ಅದೊಂದು ಅದ್ಭುತ ಎನ್ನುವ ಹಾಗೆ ಹಾವು ಅವರ ಜೊತೆ ಮಾತನಾಡಲು ಶುರು ಮಾಡಿತು. ಸನ್ಯಾಸಿಗೆ ಹಾವು ಈ ರೀತಿ ಹೇಳಿತು: ಓ ಮನುಷ್ಯ, ನಿನಗೆ ನನ್ನ ಭಯ ಇಲ್ಲವೇ? ಇದು ನನ್ನ ಜಾಗ. ಇಲ್ಲಿಗೆ ಯಾರೂ ಬರುವ ಧೈರ್ಯ ಮಾಡುವುದಿಲ್ಲ ಎಂದು ನಿನಗೆ ಗೊತ್ತಿಲ್ಲವೇ ಎನ್ನುತ್ತದೆ. ಆಗ ಸನ್ಯಾಸಿಯು, ಗೆಳೆಯ, ಇದರಲ್ಲಿ ಭಯಪಡುವಂಥದ್ದು ಏನಿದೆ? ನನಗೆ ಯಾವುದರ ಮೇಲೂ ಭಯವಿಲ್ಲ. ನನಗೆ ಸಾವಿನ ಭಯವಿಲ್ಲ. ಬದುಕಬೇಕು ಎನ್ನುವ ಆಸೆ ಇಲ್ಲ. ನಾನ್ಯಾಕೆ ನಿನಗೆ ಹೆದರಲಿ? ವಾಸ್ತವವಾಗಿ ನಿನ್ನನ್ನು ಯಾರೂ ಕೊಲ್ಲಬಾರದು ಎನ್ನುವ ಭಯ ನಿನಗಿದೆ. ಆದ್ದರಿಂದಲೇ ನೀನು ಇತರರನ್ನು ಕಚ್ಚುತ್ತೀಯ ಎಂದರು. ಸನ್ಯಾಸಿಯ ಈ ಮಾತುಗಳನ್ನು ಕೇಳಿ ಹಾವಿಗೆ ಆಶ್ಚರ್ಯವಾಯಿತು. ಆ ಸಮಯದವರೆಗೂ ತನ್ನನ್ನು ಕೊಲ್ಲಲು ಪ್ರಯತ್ನಿಸುವ ಅಥವಾ ತನ್ನನ್ನು ಕಂಡರೆ ಭಯಪಟ್ಟು ಓಡಿ ಹೋಗುವ ಜನರನ್ನು ಮಾತ್ರ ಹಾವು ನೋಡಿತ್ತು. ಆದರೆ ತನ್ನನ್ನು ನೋಡಿ ಹೆದರದ ವ್ಯಕ್ತಿಯನ್ನು ಹಾವು ನೋಡಿರಲಿಲ್ಲ. ನಂತರ ಹಾವು ತನ್ನನ್ನು ತಾನು ಸುತ್ತಿಕೊಂಡು ಸನ್ಯಾಸಿಯ ಕಾಲಿನ ಬಳಿ ಬಂದು ಈ ರೀತಿ ಹೇಳಿತು: ಮಹಾಪ್ರಭು, ನೀವು ಹೇಳಿದ್ದು ಸರಿ. ನಾನು ಇಲ್ಲಿಯವರೆಗೆ ಮಾಡಿರುವುದೆಲ್ಲವೂ ನನ್ನ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಮಾಡಿದ್ದು. ನಾನು ಈ ರೀತಿ ಮಾಡದೆ ಹೋದರೆ ಜನರು ನನ್ನನ್ನು ಸಾಯಿಸಿಬಿಡುತ್ತಾರೆ ಎಂದು ಹೇಳುತ್ತದೆ. ಆಗ ಸನ್ಯಾಸಿಯು, ನೀನು ಸರಿಯಾಗಿ ಮಾಡಿದ್ದೀಯ ಸ್ನೇಹಿತ. ಆದರೆ ಒಂದು ವಿಷಯ ನೆನಪಿಟ್ಟುಕೋ, ಜೀವನ ಒಂದು ದಿನ ಮುಗಿದು ಹೋಗುತ್ತದೆ. ನಿನ್ನ ಜೀವ ಉಳಿಸಿಕೊಳ್ಳಲು ಬೇರೆಯವರನ್ನು ಸಾಯಿಸುವುದು ಒಳ್ಳೆಯದಲ್ಲ. ಜೀವದ ಮೇಲೆ ಈ ಮೋಹ ಬಿಟ್ಟು ಬೇರೆಯವರ ಮೇಲೆ ಪ್ರೀತಿ ಇಟ್ಟುಕೋ. ಇಷ್ಟು ಹೇಳಿ ಸನ್ಯಾಸಿ ಅಲ್ಲಿಂದ ಹೊರಟರು.
ಸನ್ಯಾಸಿಯ ಮಾತುಗಳ ಪ್ರಭಾವ ಹಾವಿನ ಮೇಲೆ ಬಿದ್ದಿತು. ಆ ದಿನದಿಂದ ಯಾರನ್ನು ಕಚ್ಚಬಾರದು ಎಂದು ಹಾವು ನಿರ್ಧಾರ ಮಾಡಿತು. ಕೋಪವನ್ನು ಬಿಟ್ಟು ಜನರನ್ನು ಕಚ್ಚುವುದನ್ನು ನಿಲ್ಲಿಸಿತು. ಆದರೆ ಅದರ ಫಲಿತಾಂಶ ವಿರುದ್ಧವಾಯಿತು. ಹಾವು ಜನರನ್ನು ಕಚ್ಚುವುದನ್ನು ನಿಲ್ಲಿಸಿದೆ ಎಂದು ಗೊತ್ತಾದ ಬಳಿಕ ಜನರು ಆ ಹಾವಿನ ಸ್ವಭಾವದ ಅನಗತ್ಯ ಅನುಕೂಲ ಪಡೆಯಲು ಶುರು ಮಾಡಿದರು. ಹಾವನ್ನು ಕಂಡರೆ ಭಯಪಡುತ್ತಿದ್ದವರು ಅದನ್ನು ಹೊಡೆಯಲು, ಅದಕ್ಕೆ ತೊಂದರೆ ಕೊಡಲು, ನೋವು ಕೊಡಲು ಶುರು ಮಾಡಿದರು. ಇದರಿಂದಾಗಿ ಹಾವು ಗಾಯಗೊಂಡಿತ್ತು. ಇದರಿಂದ ಬಹಳ ಬೇಸರವಾಗಿ ತನ್ನ ಜೀವನದ ಅತ್ಯಂತ ಕಠಿಣ ಸಮಯವನ್ನು ಕಳೆಯುತ್ತಿತ್ತು. ಮತ್ತೊಂದು ದಿನ ಅದೇ ಸನ್ಯಾಸಿ ಆ ಹಳ್ಳಿಗೆ ಬಂದು ಅದೇ ಮರದ ಕೆಳಗೆ ಕುಳಿತು ಧ್ಯಾನ ಮಾಡಲು ಶುರು ಮಾಡುವ ಸಮಯದಲ್ಲಿ ಹಾವನ್ನು ಅದರ ಕರುಣಾಜನಕ ಸ್ಥಿತಿಯನ್ನು ನೋಡಿ ಸನ್ಯಾಸಿಗೆ ಆಶ್ಚರ್ಯವಾಯಿತು. ತಕ್ಷಣವೇ ಸನ್ಯಾಸಿಯು, ಗೆಳೆಯ, ನೀನು ಈ ಸ್ಥಿತಿಯನ್ನು ಹೇಗೆ ತಲುಪಿದೆ? ನಿನಗೆ ಈ ರೀತಿಯ ಅಪಾಯ ಮಾಡಿದವರು ಯಾರು ಎಂದು ಕೇಳಿದರು. ಆಗ ಹಾವು, ಮಹಾಪ್ರಭು, ನೀವು ನನಗೆ ಕೋಪ ಬಿಟ್ಟು ಶಾಂತಿ ಮತ್ತು ಪ್ರೀತಿಯಿಂದ ಇರಬೇಕು ಎಂದು ಕಲಿಸಿದಿರಿ. ನಾನು ನನ್ನ ಹಿಂಸಾತ್ಮಕ ಸ್ವಭಾವವನ್ನು ಬಿಟ್ಟು ಶಾಂತಿಯಿಂದ ಇರಲು ಶುರು ಮಾಡಿದ ಬಳಿಕ ಜನರು ನನ್ನ ಜೊತೆ ಬೇರೆ ರೀತಿ ವರ್ತನೆ ಮಾಡಲು ಶುರು ಮಾಡಿದ್ದಾರೆ. ನನ್ನನ್ನು ನೋಡಿ ಯಾರೂ ಕೂಡ ಭಯಪಡುತ್ತಿಲ್ಲ. ಜನರು ಬಂದು ನನಗೆ ತೊಂದರೆ ಕೊಟ್ಟು ನನ್ನನ್ನು ದುಸ್ಥಿತಿಗೆ ತಳ್ಳುತ್ತಿದ್ದಾರೆ. ನನಗೆ ಜೀವಿಸಲು ತುಂಬ ಕಷ್ಟವಾಗಿದೆ ಎಂದು ಹೇಳುತ್ತದೆ. ಈ ಮಾತುಗಳನ್ನು ಕೇಳಿದ ಸನ್ಯಾಸಿ, ಗೆಳೆಯ, ನಾನು ನೀಡಿದ ಧರ್ಮೋಪದೇಶವನ್ನು ನೀನು ಬೇರೆ ರೀತಿ ಅರ್ಥ ಮಾಡಿಕೊಂಡಿರುವ ಹಾಗೆ ತೋರುತ್ತಿದೆ. ಬೇರೆಯವರನ್ನು ಕಚ್ಚಬಾರದು ಎಂದು ನಾನು ಹೇಳಿದೆ, ಆದರೆ ನಿನ್ನ ಜೀವ ಉಳಿಸಿಕೊಳ್ಳಲು ನೀನು ಬುಸುಗುಡಬಾರದು ಎಂದು ನಾನು ಹೇಳಿಲ್ಲ ಎಂದು ಹೇಳಿದರು. ಆ ಕಥೆಯನ್ನು ಬುದ್ಧರು ರಾಜ ಅಜಾತಶತ್ರುವಿಗೆ ಹೇಳಿದ ಬಳಿಕ, ಮಹಾರಾಜರೇ, ಈ ಕಥೆಯಿಂದ ನಿಮಗೆ ಏನು ಅರ್ಥವಾಯಿತು? ನೀವು ಕೂಡ ನಾನು ಮಾಡಿದ ಧರ್ಮೋಪದೇಶವನ್ನು ಆ ಹಾವಿನ ಹಾಗೆ ಬೇರೆ ರೀತಿ ಅರ್ಥ ಮಾಡಿಕೊಂಡಿದ್ದೀರಾ. ನಾನು ನಿಮಗೆ ಹಿಂಸೆ ನೀಡುವ ಸ್ವಭಾವವನ್ನು ಬಿಡಿ ಎಂದು ಹೇಳಿದೆ, ಆದರೆ ರಾಜನಾಗಿ ನಿಮ್ಮ ಜವಾಬ್ದಾರಿಯನ್ನು ಬಿಡಿ ಎಂದು ಹೇಳಲಿಲ್ಲ. ರಾಜನಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಲು ಹೊರಗಿನಿಂದ ಕಠಿಣವಾಗಿರಬೇಕು. ಆದ್ದರಿಂದ ನಿಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲರೂ ಶಿಸ್ತಿನಿಂದ ಇರಬೇಕು. ನೀವು ಕಠಿಣವಾಗಿ ಇರುವುದರಿಂದ ನಿಮ್ಮ ರಾಜ್ಯದಲ್ಲಿ ನ್ಯಾಯ ಇರುವ ಹಾಗೆ ನೋಡಿಕೊಳ್ಳಬೇಕು. ಇದರಿಂದ ನಿಮ್ಮ ರಾಜ್ಯದ ಜನರು ಶಾಂತಿಯಿಂದ, ನೆಮ್ಮದಿಯಿಂದ ಜೀವನ ನಡೆಸಬಹುದು. ಅವರಿಗೆ ಯಾವುದೇ ಭಯ ಇರುವುದಿಲ್ಲ. ಹಾಗಾಗಿ ಮನಸ್ಸಿನ ಒಳಗಿನಿಂದ ನೀವು ಒಬ್ಬ ಸನ್ಯಾಸಿಯ ಹಾಗೆ ರಾಜ್ಯಭಾರ ಮಾಡಬೇಕು, ಹೊರಗಿನಿಂದ ರಾಜನ ಹಾಗೆ ರಾಜ್ಯಭಾರ ಮಾಡಬೇಕು ಎಂದು ಬುದ್ಧ ಹೇಳಿದರು. ನಮ್ಮ ಸುತ್ತ ಇರುವ ಪ್ರಪಂಚವನ್ನು ನೋಡಿದರೆ ಒಳ್ಳೆಯ ಜನರಿಗೆ ಹೀಗೆ ಆಗುತ್ತಲೇ ಇರುತ್ತದೆ. ಜನರು ಒಳ್ಳೆಯ ಸ್ವಭಾವ ಇರುವ, ಯಾರಿಗೂ ನೋವು ಕೊಡಲು ಬಯಸದ ಜನರ ಸ್ವಭಾವದ ಅನಗತ್ಯ ಅನುಕೂಲ ಪಡೆಯಲು ಶುರು ಮಾಡುತ್ತಾರೆ. ಇದರಿಂದಾಗಿ ಒಳ್ಳೆಯ ಜನರು ಜೀವನದಲ್ಲಿ ಕಷ್ಟ ಅನುಭವಿಸುವ ಹಾಗೆ ಆಗುತ್ತದೆ. ಅಂತಹ ಜನರು ಬುದ್ಧರ ಈ ಕಥೆಯಿಂದ ಕಲಿತುಕೊಳ್ಳಬೇಕು. ಕೆಲವೊಮ್ಮೆ ಜನರು ನಿಮ್ಮ ಒಳ್ಳೆಯತನವನ್ನು ಶೋಷಣೆಯಾಗಿ ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಒಳ್ಳೆಯತನವನ್ನು ಉಪಯೋಗ ಮಾಡಿಕೊಳ್ಳುತ್ತಾರೆ. ಅಂತಹ ಜನರನ್ನು ಇತಿಮಿತಿಯಲ್ಲಿಡಲು ನೀವು ಸಂದರ್ಭಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳಬೇಕು. ವಿಚಾರಗಳನ್ನು ಮತ್ತು ವ್ಯಕ್ತಿಗಳನ್ನು ಶಿಸ್ತಿನಲ್ಲಿ ಇಡಲು ನೀವು ಕೋಪ ಮಾಡಿಕೊಳ್ಳಬೇಕಾದ ಸಂದರ್ಭ ಎದುರಾದರೆ ಅದೇ ರೀತಿ ಮಾಡಿ. ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಲಿಸದೆ ಆ ರೀತಿ ಮಾಡಬೇಕು. ನಾಟಕಗಳಲ್ಲಿ ನಟಿಸುವ ಕಲಾವಿದ ಕೋಪಗೊಂಡಿರುವ ಹಾಗೆ ನಟನೆ ಮಾಡುತ್ತಿದ್ದಾನೆ, ಆದರೆ ಆತ ನಿಜಕ್ಕೂ ಕೋಪಗೊಂಡಿರುವುದಿಲ್ಲ. ಯಾಕೆಂದರೆ ಅದು ನಾಟಕದ ಒಂದು ಭಾಗವಷ್ಟೇ ಎಂದು ಆತನಿಗೆ ಗೊತ್ತು. ಅದೇ ರೀತಿ ಈ ಪ್ರಪಂಚದಲ್ಲಿ ಎಲ್ಲವನ್ನ ನಿಯಂತ್ರಣದಲ್ಲಿಡಲು ನೀವು ಕೆಲವೊಮ್ಮೆ ಬುದ್ಧಿವಂತರಾಗಿ ವರ್ತಿಸಬೇಕಾಗುತ್ತದೆ. ಇದು ಜೀವನ ನಡೆಸುವ ಒಂದು ಕಲೆ. ಈ ಕಲೆಯನ್ನು ನೀವು ಕಲಿತುಕೊಂಡರೆ ನೀವು ಸಂತೋಷವಾದ ಮತ್ತು ಶಾಂತಿಯುತವಾದ ಜೀವನವನ್ನು ನಡೆಸುವುದನ್ನು ಯಾರೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.